ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಭರತ್ ರೆಡ್ಡಿ ಅವರ ಮುಂದೆ ನನ್ನ ಮಗಳ ಸಾವಿಗೆ ನ್ಯಾಯ ಒದಗಿಸಿ ಎಂದು ಮಹಾರಾಷ್ಟ್ರದ ಶಿರೋಳ್ ತಾಲೂಕಿನ ಕವಟೆ ಸಾಗರ್ ಗ್ರಾಮದ ಪೋಷಕರು ಕಣ್ಣೀರು ಹಾಕಿದ ಘಟನೆ ನಡೆದಿದೆ. ನಮ್ಮ ಮಗಳು ಎಂಎಸ್ಸಿ ಪದವೀಧರೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಕೊಲೆ ಆಗಿದೆ. ಕಾಗವಾಡ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ನ್ಯಾಯಕ್ಕಾಗಿ ಪೋಷಕರು ಅಂಗಲಾಚಿದ್ರು. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಧನುಶ್ರೀ ಮೃತಪಟ್ಟಿದ್ದು ಆಕೆಯನ್ನ ಮಂಗಸೂಳಿ ಗ್ರಾಮದ ನಿವಾಸಿ ಚೇತನ್ ಮಲದಾರ್ ಜೊತೆ ವಿವಾಹ ಮಾಡಿಕೊಡಲಾಗಿತ್ತು. ಅಲ್ಲ ಒಂದು ಕೆಲಸ ಮಾಡ್ರಿ, ಅಧಿಕಾರಿಗಳು ಇಲ್ಲೇ ಇದಾರ, ನೀವು ಆಮೇಲೆ ಹೋಗಿ ಸ್ಟೇಷನ್ ಭೇಟಿ ಆಗಿ ಅದು ಚಾರ್ಜ್ ಶೀಟ್ ಮಾಡಿ ಕೊಡ್ರಿ. ಮೇಡಮ್ ಅವ್ರು ಕೆಲಸ ಮಾಡ್ರಿ, ಅವ್ರು ರೆಸ್ಪಾನ್ಸ್ ಮಾಡಿ ಅದೇನು ಅವ್ರು ಒಂದು ಕಾಪಿ ಕೊಡಿ, ಚಾರ್ಜ್ ಶೀಟ್ ಕೊಡ್ರಿ. ಎಸ್ ಪಿ ಆಫೀಸ್ ಹೋಗಿ ಚಲನ್ ಕರ್ಕೊಂಬ ಅಂತ ಹೇಳಿ ನೀವು ಒಂದು ಕೆಲಸ ಮಾಡ್ರಿ. ಕಂಪ್ಲೇಂಟ್ ಒಂದ್ ನಿಮಿಷ ಕೇಳ್ರಿ, ಈಗ ಒಂದ್ ನಿಮಿಷ ಸಮಾಧಾನ ಹೇಳ್ರಿ. ಈಗ ನೀವು ಕಂಪ್ಲೇಂಟ್ ಕೊಟ್ಟ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಕೆಲಸ ಮಾಡ್ರಿ ಹೇಳ್ರಿ. ಈಗ ಇನ್ನೂ ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಅದ. ನಾಳೆ ಡಿಎಸ್ಪಿ ಸಾಹೇಬ್ ಹೋಗಿ ಭೇಟಿ ಆಗ್ರಿ, ಅದ್ರೊಳಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅದನ್ನ ಕರೆಕ್ಷನ್ ಮಾಡ್ತಾರ, ಸರಿ ಮಾಡ್ತಾರ.